ಆಹಾ, ಇವಳಲ್ಲಿ ಅದೆಂಥ ಸೌಂದರ್ಯ ತುಂಬಿಕೊಂಡಿದೆ. ಏನಿವಳ ಮೋಹಕ ಕೂಡಿ ನೋಟ, ಕೆಸರಿನಲ್ಲಿ ಕಮಲದಂತೆ, ಮುಳ್ಳುಗಳಲ್ಲಿಯ ಗುಲಾಬಿಯಂತೆ. ಆ ಬೇಲೂರು ಶಿಲಾಬಾಲಕೆ ಜೀವಂತ ಕಳೆ ಇವಳ ಮೈ ತುಂಬಿಕೊಂಡಿದೆ. ಹ, ಈ ಅಪ್ರತಿಮೆ ಅಗಾಧ ಸೌಂದರ್ಯ ನನ್ನ ಮನದ ಆಳದಲ್ಲಿ ಹುದುಗಿರುವ ಕಾಮನೆಗಳನ್ನೆಲ್ಲ ಪಡೆದಪ್ಪಿಸುತ್ತಿದ್ದೆ. ಇವಳನ್ನು ತಪ್ಪಿ ಮುದ್ದಿಸಂದು ಏನೇ ಆಗಲಿ, ಇದು ಒಳ್ಳೆಯ ಸಮಯ. ನನ್ನ ಆಸೆ ಈಡೇರಿಸಿಕೊಳ್ಳಬೇಕು. ಹಾ, ಲಕ್ಷ್ಮಿ, ಯಾರವರು? ಹಾ, ನಾನೇ. ಅನೇಕ ಫ್ಯಾಕ್ಟರಿಗಳ ಒಡೆಯ ಮಹಾ ಉದ್ಯಮಿ ಚಕ್ರವರ್ತಿ ಚಂದ್ರಕಾಂತ. ಇದ್ದಿರಬಹುದು. ತಾವೆಲ್ಲಿಗೆ ಬಂದ ಕಾರಣ? ಲಕ್ಷ್ಮಿ ಪುತ್ರನಾದ ಒಬ್ಬ ಯುಗ ಪುರುಷನು ಒಂದು ಸ್ತ್ರೀ ರತ್ನದ ಕಡೆಗೆ ಧಾವಿಸಿ ಬಂದಿರುವನೆಂದರೆ, ನೀ ಬಂದ ಕಾರಣ ಕೇಳುವ ನಿನ್ನ ಮಾತು ನನಗೆ ಆಶ್ಚರ್ಯವೇ ಸರಿ. ಏಕೆ ನಗು, ಏಕೆ ಪರಿಹಾಸ್ಯ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಅನರ್ಥಗಳ ಮಧ್ಯದಲ್ಲಿ ವ್ಯರ್ಥ ಸಮಯ ಕಳೆದರೆ ಒಡೆದ ಮುತ್ತು ಕಳೆದ ಹೊತ್ತು ಮತ್ತೆ ಬರಲಾರದು. ಲಕ್ಷ್ಮಿ, ಬೇಗ ನನ್ನ ಮಾತಿನ ಕಡೆಗೆ ಗಮನ ಕೊಡು. ಚಂದ್ರಕಾಂತ್, ಚಕ್ರವರ್ತಿ ನಾನೆಂದು ಚಂದುಳಿ ಚೆಲುವರ ರೂಪಕ್ಕೆ ಮನಸೋತು ಕೋತಿಯಂತೆ ಕುಣಿದಾಡಿದರೆ ಕುಣಿದವರು ನಿನ್ನ ಕಾಲನ್ನು ಕತ್ತರಿಸಿ ಹಾಕಬೇಕಾಗುತ್ತೆ. ಎಚ್ಚರ. ಲಕ್ಷ್ಮಿ, ಹಾವಿನ ಎಡೆಯನ್ನೇ ಪಡೆದು ನಿಲ್ಲಿಸುವ ಈ ಛಲದಾಂಕ ಮಲ್ಲನಿಗೆ ಕತ್ತೆ ಎಂದು ಉಚ್ಚರಿಸುವ ನನಗೆ ಚೆನ್ನಾಗಿ ಗೊತ್ತು. ಮಾತಿ ನುಡಿ ಗೊತ್ತಿಲ್ಲದ ಕಾಮದ ಪಿತ್ತ ನೆತ್ತಿಗೇರಿದ ಕಾಮದ ಕೋತಿ ಮತಿಹೀನ ನೀನು ಅಂತ. ಅಷ್ಟೇ ಅಲ್ಲ, ಇವಳೊಬ್ಬಳು ಪತಿವ್ರತ ಸ್ತ್ರೀ ಅಂತ ಗೊತ್ತಿದ್ರು ಸಹಿತ ಮತ್ತೆ ನನ್ನನ್ನೇ ಬಯಸುವ ಕಾಮದ ಕತ್ತೆ ನೀನು ಅಂತ. ಲಕ್ಷ್ಮಿ, ಹಾವಿನ ಎಡೆಯನ್ನೇ ಪಡೆದು ನಿಲ್ಲಿಸುವ ಈ ಛಲದಾಂಕ ಮಲ್ಲನಿಗೆ ಕತ್ತೆ ಎಂದು ಉಚ್ಚರಿಸುವ ಎಣ್ಣೆ, ಮೊಟ್ಟಿದ ಹೆಣ್ಣು ತಟ್ಟಿದ ಭೂಮಿ ಎಂದು ಕೈ ಬಿಡುವನಲ್ಲ ಈ ಚಂದ್ರಕಾಂತ. ಈ ನನ್ನ ಹೆಸರು ಕೇಳಿ ಈ ನಾಡೇ ನಡುಗುತ್ತಿರುವಾಗ ಇವನು ಮತಿಹೀನನೆಂದು ನುಡಿದರೆ ನಿನ್ನ ಹೆಣ್ತನ ಮನಸ್ಸಿರುವುದು ಜೋಕೆ. ಏಯ್, ಮುಚ್ಚ ಬಾಯಿ ಮೂರ್ಖ. ನಾನು ಗರತಿ ಗಂಗವ್ವನ ಮಗಳು. ಅಷ್ಟೇ ಅಲ್ಲ, ಈ ಊರ ಮಹಾಪುರುಷ ರಂಗನಾಥ ಜಮೀನ್ದಾರನ ಸತಿ ನಾನು. ನನ್ನ ಪತಿವ್ರತ ಶಕ್ತಿಗೆ ಆ ಮೃತ್ಯು ಕೂಡ ತಲೆಬಾಗಿ ನಿಲ್ಲುತ್ತೆ. ಆ ಶಕ್ತಿಗೆ ನಿನ್ನ ಯುಕ್ತಿ ಬೆರೆಸಿ ನನ್ನ ಮುಟ್ಟೋದಕ್ಕೆ ಬಂದ್ರೆ ನೋಡು, ನಿನ್ನ ಮರಣ ಮಹಾನಮೆ ರಕ್ತ ಕಾಣುವುದು. ಎಚ್ಚರ. ಲಕ್ಷ್ಮಿ, ಸಾವಿರ ಆಳಿನ ಶಕ್ತಿವಂತ ಭುಜಬಲ ಪರಾಕ್ರಮಿ, ಕೀಚಕನಂತೆ ಶಕ್ತಿ ತುಂಬಿಕೊಂಡಿರುವ ಈ ಚಂದ್ರಕಾಂತನ ಚಕ್ರವರ್ತಿಯ ಮಾತಿಗೆ ತಿರಸ್ಕರಿಸಬೇಡ. ನೀ ನನ್ನ ಮಾತಿಗೆ ಒಲಿದರೆ, ನೀ ನನ್ನ ಮನದರಸಿ ಆದರೆ, ನೀ ಬೇಡಿದ ಸುವರ್ಣ ರಾಜ್ಯವನ್ನೇ ಕಟ್ಟಿ ನಿನ್ನನ್ನು ವಜ್ರ ಖಚಿತ ಸುವರ್ಣದ ಮಂಚದ ಮೇಲೆ ತೂಗುವೆ. ಬಾ ಲಕ್ಷ್ಮಿ, ಬಾ. ಕೋಪಗೊಂಡ ಕೀಟಕನ ಸತಿಯ ದಾಸಿ ಸೈರೇಂದ್ರಿಯಾಗಿ ನನ್ನನ್ನು ಹೆದರಿಸಬೇಡ. ನಾನದಕ್ಕೆ ಹೆದರುವ ಏಡಿಯೂ ಅಲ್ಲ. ಆದರೆ ಈ ನಿನ್ನ ರೂಪರಾಶಿಗೆ ಮನಸೋತು ನನ್ನ ಶೌರ್ಯವನ್ನೆಲ್ಲ ನಿನ್ನ ಪಾದಕ್ಕಿಟ್ಟು ನೀ ನನ್ನ ಒಳಗೆಂದು ಬೇಡಿಕೊಳ್ಳುತ್ತಿರುವೆ. ಬಾ ಲಕ್ಷ್ಮಿ, ಬಾ. ನಿನ್ನ ಗಂಡನನ್ನು ಮರೆತು ಈ ರಾಜ್ಯನ ಸಿಂಹಾಸವನ್ನೇರಲು. ಸಾಹುಕಾರ, ಆ ನಿನ್ನ ಸುವರ್ಣ ರಾಜ್ಯ ಸುವರ್ಣ ಮಂಚ ಕೇವಲ
ನನ್ನ ಗಂಡ ಮೆಟ್ಟಿ ಬಿಟ್ಟು ಹರಕು ಚಪ್ಪಲಿಯ ಸಮಾನ. ಲಕ್ಷ್ಮಿ, ಓಯ್! ಇಷ್ಟು ತಿಳಿಯದೆ ಆ ಸೈನ್ಯ ರೂಪಕ್ಕೆ ಮನಸೋತ ಕೀಚಕನಂತೆ ಕೆಣಕಲು ಬಂದ್ರೆ ಅವತ್ತು ಅವಳ ಗಂಡ ಭೀಮ ಅವನನ್ನು ಗುದ್ದಿ ಕೊಂದಂತೆ. ಇಂದು ನನ್ನ ಗಂಡ ಬಂದು ನಿನ್ನ ಒದ್ದು ಸಾಯಿಸ್ತಾನೆ, ಹುಷಾರ್. ಲಕ್ಷ್ಮಿ, ತ್ರಿಗರ್ತಳ ದೇಶವನ್ನೇ ತಿರುಗಿ ನಿಲ್ಲಿಸಿದ ಅವನ ಶಕ್ತಿ ಆಳಿಸಿದ ಹೆಣ್ಣೆ. ನಿನ್ನನ್ನು ನಾನು ಎಷ್ಟು ಬಣ್ಣಿಸಿದರೂ ಪ್ರಯೋಜನವಿಲ್ಲ. ನಿನಗೆ ಸಾವೇ ಸಾಕ್ಷಿ. ಗುಂಡು ಹಾರಿಸಿ ಈ ಗರ್ತಿ ಗಂಗವನ್ನ ಶೀಲವನ್ನ ನಿನಗೆ ಒಪ್ಪಿಸ್ತಿರಂತ ತಿಳ್ಕೊಂಡಿದ್ಯಾ? ಗುಂಡು ಹಾಕಿ ನನ್ನ ಗಂಡ ಉಳಿಸಿದ ಎಂಜಲು ತಿರೋದಕ್ಕೆ ಆಸೆ ಪಡ್ತಾ ಇದೆಯಲ್ಲ, ನಿನ್ನ ರಕ್ತ ಜಾರತನದ ರಕ್ತ. ಜಾರತನದ ರಕ್ತ? ಲೇ ಹುಚ್ಚು ಹೆಣ್ಣೆ, ಮೋಸ ಮಾಡಿಬಿಟ್ಟಿಯಲ್ಲೋ. ಮೋಸದಿ ಹಲ್ಲು ಬೆಸೆದಿರುವ ಏನಿನ ಹಲ್ಲನ್ನ ಹಾವಾಡಿಗ ನನ್ನ ಮೇದರ ಭದ್ರ ಮುರಿಯದೇ ಬಿಡೋದಿಲ್ವೋ. ಸೇಡು ಅವನು ತಿರ್ಸ್ಕೊಂಡೇ ಬಿಡೋದಿಲ್ಲ ಅಪ್ಪ. ಅತ್ತಿಗೆ, ಅತ್ತಿಗೆ, ಇದೇನು ಅತ್ತಿಗೆ ನಿನ್ನ ಮೈ ಕೈಗಳಲ್ಲಿ ರಕ್ತ? ಯಾರವರು ಅತ್ತಿಗೆ ನಿನಗೆ ಈ ಸ್ಥಿತಿ ತಂದವರು? ಬೇಗ ಹೇಳು. ಈಗಲೇ ಹೋಗಿ ಆ ಪಾಪಿಯ ಚಂಡು ಕಡಿದು ಅವನ ಬಿಸಿ ರಕ್ತದಿಂದ ನಿನ್ನ ಪವಿತ್ರ ಪಾದ ತೊಳಿತೀನಿ. ಮಗುತ್ತೈತಿ ದೈವ ಅಳುತ್ತೈತಿ ಜೀವ, ಮಗುತ್ತೈತಿ ದೈವ ಅಳುತ್ತೈತಿ ಜೀವ, ವಿಧಿಯಾದ ವಿಧಿಯಾದ ಅತ್ತಿಗೆ, ತುತ್ತು ಮಾಡಿ ಉಣಿಸಿ ತಿನಿಸಿ ನನ್ನ ಬೆಳೆಸಿ ನೀನಿಂದು ನನ್ನ ಬಿಟ್ಟು ಹೋದೆ ಆ ತಾಯಿ. ನನ್ನಣ್ಣ ಬಂದು ನನ್ನ ಲಕ್ಷ್ಮಿ ಎಲ್ಲಿ ಎಂದು ಕೇಳಿದರೆ ನಾನು ಏನು ಹೇಳಲಿ ತಾಯಿ, ಏನು ಹೇಳಲಿ? 100 ಆನೆಯ ಶಕ್ತಿ ನಿನ್ನ ಮೈದೊಲನೆ ತರೋ. ನಿನ್ನನ್ನು ರಕ್ಷಿಸಲಾಗಲಿಲ್ಲ ಅತ್ತಿಗೆ, ರಕ್ಷಿಸಲಾಗಲಿಲ್ಲ. ಹೇಳತ್ತಿಗೆ ನಿನ್ನ ಪ್ರೀತಿಯ ಭಾಗ್ಯ ಬಂದಿದ್ದಾಳೆ, ಎದ್ದು ನೋಡತ್ತಿಗೆ. ಅತ್ತಿಗೆ ಹೇಳತ್ತಿಗೆ.
ಏನಿಲ್ಲ ಮನೆಯೆಲ್ಲ ರಾದ್ದಂತ. ಹೀಗೇಕೆ ನನ್ನ ಲಕ್ಷ್ಮೀ ರಕ್ತದ ಮಡಿವಿನಲ್ಲಿ ಮಲಗಿದ್ದಾಳೆ? ಭದ್ರಾ, ಏನಾಗಿದೆ ಇವಳಿಗೆ? ಹೇಳು ಭದ್ರಾ, ಹೇಳು. ನಾನು ಬರುವಷ್ಟರಲ್ಲಿ ಯಾರ್ದೋ ಗುಂಡಿಗೆ ಬಲಿಯಾಗಿ ನನಗೇನು ಹೇಳದೆ ನಮ್ಮನ್ನು ಅಗಲಿ ಬಹುದೂರ ಹೋದಳ. ನಾನೀಗ ಹೇಗೆ ಸಹಿಸಿಕೊಳ್ಳಲಿ ಅಣ್ಣ, ಹೇಗೆ ಸಹಿಸಿಕೊಳ್ಳಲಿ? ಅಂದರೆ ಅಂದರೆ ಲಕ್ಷ್ಮಿ 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 ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಹೋದಳ. ಅತ್ತಿಗೆ ನಮ್ಮೆಲ್ಲರನ್ನು ಬಿಟ್ಟು ಹೊರಟು ಹೋದಳು. ಲಕ್ಷ್ಮಿ ನಡೆದೋದ್ರೆ ಲಕ್ಷ್ಮಿ ಲಕ್ಷ್ಮಿ, ಈ ವೇದಿಕೆ ಮೇಲೆ ರೈತರಿಗೋಸ್ಕರ ಅಪ್ಪರಿಸಿ ಕತ್ತರಿಸಿ ಮಾತನಾಡು ಎಂದು ನೀ ಹೇಳಿದೆ. ನಾ ಹೇಗೆ ಮರೆಯಲಿ ಲಕ್ಷ್ಮಿ, ನಾ ಹೇಗೆ ಮರೆಯಲಿ? ನಿನ್ನಂಥ ಅರೆತು ಬೆರೆತು ಸಂಸಾರ ಮಾಡಿದ ನನ್ನ ಸತಿಯನ್ನು ಕಳೆದುಕೊಂಡು ನಾ ಹೇಗೆ ಬದುಕಲಿ ಲಕ್ಷ್ಮಿ, ನಾ ಹೇಗೆ ಬದುಕಲಿ? ನನ್ನ ಗಂಡ ಜನ ಮೆಚ್ಚಿದ ಜಮೀನ್ದಾರ, ನನ್ನ ಗಂಡ ಮಣ್ಣಿನ ಮಗ ಅಂತ ಹೇಳುತ್ತಿದ್ದ ನೀನೇ ನನ್ನನ್ನು ಬಿಟ್ಟು ಹೋದ ಮೇಲೆ ನಾ ಹೇಗೆ ಬಾಳಲಿ ಲಕ್ಷ್ಮಿ? ನಾನು ಯಾರಿಗೋಸ್ಕರ ಬಾಳಲಿ? ನಾನು ಬದುಕಬಾರ್ದು, ನಾನು ಸಾಯಲೇಬೇಕು ಲಕ್ಷ್ಮಿ, ನಾನು ಸಾಯಲೇಬೇಕು. ನಾನು ಬದುಕಬೇಕು, ನಾನು ನನ್ನ ತಂಗಿಗೋಸ್ಕರ ಬದುಕಬೇಕು, ನಾನು ನನ್ನ ತಮ್ಮನಿಗೋಸ್ಕರ ಬದುಕಬೇಕು. ನಾನು ನನ್ನ ಲಕ್ಷ್ಮಿಯ ಪ್ರತಿಯೊಂದು ಆಸೆಗಳನ್ನು ಈಡೇರಿಸಲು ನಾನು ಬದುಕಬೇಕು. ಆದರೆ ಆದರೆ ಈ ಶೇಡು ಅಣ್ಣ, ಅದಕ್ಕೆ ನಾನಿದ್ದೇನೆ. ಇಂದು ನನ್ನ ಅತ್ತಿಗೆ ರಕ್ತ ಹೊರ ಕಾಣಿಸಿದ ವ್ಯಕ್ತಿ ಯಾರೆಂದು ಗೊತ್ತು ಮಾಡಿಕೊಂಡು ಗೊತ್ತಾದ 10 ನಿಮಿಷದಲ್ಲಿ ಅವನ ಆಯುಷ್ಯಗಳಿಗೆ ಮುರಿದು ಅವನ ಕರುಳನ್ನೇ ಹರಿದು ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಪಡಿಸದಿದ್ದರೆ ನಾನಿನ್ನ ತಮ್ಮ ವೀರಭದ್ರನೇ ಅಲ್ಲ. ಭದ್ರಾ ಭದ್ರಾ, ಮೊದಲು ನಡೆಯಪ್ಪ, ಇವಳ ಸಂಸ್ಕಾರವನ್ನು ಮಾಡೋಣ. ಮಾಡೋಣ ನಡೆಯಿರಿ ಮೊದಲು. ಬಸವಂತ, ಬಸವ, ನಡೆಯೋ ನಿನ್ನ ತಾಯಿಯ ಜಾತ್ರೆಗೆ. ನಡೆಯಿರಿ ಹೋಗುವ.